ನಮಸ್ಕಾರ ಸ್ನೇಹಿತರೆ. ಇವಾಗ ಟೈಮ್ ನೋಡ್ರಿ 5 ಗಂಟೆ ಆಗ್ಯದ್ರಿ. ಇವತ್ತು ಸೋಮವಾರ ಕಾಶಿ ವಿಶ್ವನಾಥಂದು ದರ್ಶನ ಪಡೆಯೋಕ್ಕಂತ ನಾನು ಬೇಗ ಎದ್ಕೇಸಂದ್ರೆ ಬಂದೀನಿ ರೀ. ಇವಾಗ ಗಂಗಾ ಸ್ನಾನ ಮಾಡ್ಬೇಕ್ರಿ. ಆ್ಯಕ್ಚುಲಿ ಗಂಗಾ ಸ್ನಾನ ಮಾಡಿಕೇಸಂದ್ರೆ ಯಾಕಂದ್ರೆ ಚಳಿ ಅವಲ್ರಿ, ಚಳಿಗಾಗಿ ಸ್ವಲ್ಪ ಗಂಗಾ ಸ್ನಾನ ವಾಲ್ ಅನ್ಸಿತ್ತು. ಯಾಕಂದ್ರೆ ಇಲ್ಲಿ ಬಂದ್ಬೇಕು ಮಾಡಲೇಬೇಕ್ರಿ. ಗಂಗಾ ಸ್ನಾನ ಅಂದರೆ ಪವಿತ್ರ ಅಂತಾರೆ ರೀ. ಮತ್ತು ಇಲ್ಲೆಲ್ಲ ಬೋಟ್ಗಳೆಲ್ಲ ಹಿಂದೆ ನೋಡೋಗತ್ತೀರಿ. ಇದೇನು ಗಂಗಾ ಆರತಿ ಇಲ್ಲೇ ಆಗ್ಯದ್ರಿ. ಇಲ್ಲಿ ನೋಡಿರಿ, ಇದೇನದಲ್ರಿ ನನ್ನ ಹಿಂದ್ಗಡೆ ಗಂಗಾ ಆರತಿ ಇಲ್ಲೇ ಆಗ್ಯದ್ರಿ. ಇಲ್ಲೇ ಬಂದಿತ್ತಿರ ಇಲ್ಲೇ ಫುಲ್ ಜನ ಬಕ್ಕುಡ್ ರಶ್ ಇತ್ತು. ಅಷ್ಟು ಗಂಗಾ ಆರತಿ ಆಯ್ತು ರೀ. ಇಲ್ಲಿ ಮಸ್ತ್ ಆಯ್ತು ರೀ. ಇಲ್ಲೆಲ್ಲ ಜಳಕ ಮಾಡಿ ಕೇಸಂದ್ರೆ 3 ಡುಬ್ಕಿ ಹೊಡೆದು ಕೇಸಂದ್ರೆ ಬಟ್ಟೆ ಬದಲಾಸ್ಕೊಂಡು ಕೇಸಂದ್ರೆ ಬರ್ರಿ ತೋರಿಸ್ತೀನಿ ರೀ ಎಷ್ಟು ಜನ ಅರ ನೋಡಿರಿ. ಆದ್ರೂ ಈಗ ಬೆಳಗ್ಗೆ 5 ಗಂಟೆದಲ್ಲಿ ಜರ ಚಳಿ ಜಾಸ್ತಿ ಅಂತೇಳಿ ಜನ ಕಮ್ಮಿ ಅದ ರೀ. ಮತ್ತು ಇನ್ನೂ ಒಂದು ಏನಪ್ಪ ಅಂದ್ರೆ ಮೊಬೈಲ ಅಲೋಡ್ ಇಲ್ಲರಿ. ಕಾಶಿ ವಿಶ್ವನಾಥ ಗುಡಿ ಒಳಗೆ ಅಲೋಡ್ ಇಲ್ಲರಿ ಮೊಬೈಲ್. ಅದಕ್ಕೆ ಲಾಕರ್ದಾಗ ಇಟ್ಕೆ ಹೋಗಿತ್ತಿದ್ರಿ. ದರ್ಶನ ಜಲ್ದಿ ಆಯ್ತು ರೀ. 1 ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಕೇಸಂದ್ರೆ ಹೊರಗೆ ಬಂದ್ರಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಏನಪ್ಪ ಅಂದ್ರೆ ಸ್ವಲ್ಪ ಇವೇನು ತೊಗೋತೀವಲ್ಲ ಹೋಗಿವ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ರೀ. ಏನು ಮಾಡೋಕ್ಕಾಗಲ್ಲ, ಟೂರಿಸ್ಟ್ ಪ್ಲೇಸ್ ಇರ್ತಾವೆ ರೀ. ಅಲ್ಲೆಲ್ಲ ನಮಗೇನೋ ಗೊತ್ತಿರಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ ರೀ. ಬರ್ರಿ ಮುಂದೆ ನಮ್ಮ ಪ್ರಯಾಣ ಎಲ್ಲಿಗಪ್ಪ ಅಂದ್ರೆ ಹರಿಶ್ಚಂದ್ರ ಮತ್ತು ಇದಕ್ಕೆ ರೀ. ನಮ್ಮ ಪ್ರಯಾಣ ಎಲ್ಲಿಗೆ ಅಂದ್ರೆ ಬಂದಿದೆ ನೋಡಿರಿ. ಎಲ್ಲ ಘಾಟ್ಗಳವಲ್ಲ ರೀ ಇಲ್ಲಿ. ಇದು ರೀ ಏನು ಹೆಣಗಳು ಸುಡ್ತಾರೆ ಇಲ್ಲಿ. ನಾನು ಹಿಂದ್ಗಡೆ ನೋಡ್ಬೋದು ರೀ. ಇಲ್ಲಿ ಹಿಂದೆ ಹೆಣಗಳು ಸುಡೋಗತ್ತಾರೆ ನೋಡ್ರಿ. ಮತ್ತು ಹಂಗೆ ಕೊನೆ ತನಕ ವಿಡಿಯೋ ನೋಡಿರಿ ಸ್ನೇಹಿತರೆ, ಪೂರ್ತಿ ವಿಡಿಯೋದಾಗ. ಯಾಕಪ್ಪ ಅಂದ್ರೆ ಇಲ್ಲಿ ಡೈಲಿ 100 ಹೆಣಗಳು ಸುಡ್ತಾರಂತ್ರಿ. ನಾನು ಆ್ಯಕ್ಚುಲಿ ಗೂಗಲ್ ಮಾಡಿ ನೋಡೀನಿ ರೀ. ಗೂಗಲ್ದಾಗ ತೋರಿಸಿದೆ. ಇಲ್ಲಿ ಯಾರಿಗೆ ಕೇಳೋರು ಅಂಜೋದು ಗೊತ್ತಾಗಲ್ಲ ರೀ. ಅದಕ್ಕಂತೇಳಿ ಗೂಗಲ್ ಮಾಡಿ ನೋಡಿದ್ದಿದ್ದ. ಡೈಲಿ 100 ಹೆಣ ಅಂತ್ರಿ. ಅವು 100 ಹೆಣ ಯಾವಪ್ಪ ಅಂದ್ರೆ ನೀವೇನು ನದಿಯಾಗ ಹರ್ಕೊಂಬರ್ತಾವಲ್ಲ ರೀ. ಇವು ನದಿ ಬೊಕ್ಕದ ದೊಡ್ಡದಲ್ಲ ರೀ. ಅದಕ್ಕಂತೇಳಿ ಗಂಗಾ ನದಿ ಭಾಳ ದೊಡ್ಡದ ರೀ. ಅದಕ್ಕಂತೆ ಮತ್ತು ನಮ್ಮ ಪ್ರಯಾಣ ಬೋಟ್ದಾಗ ನಡೆದ ನೋಡಿರಿ. ಯಾಕಂದ್ರೆ ಮಜಾ ಅಂತಿಲ್ಲ ರೀ. ಮಜಾ ಮಾಡೋಕ್ಕಂತ ಹೊಂಟಿದ್ದು ತಿಳ್ಕೊಬೇಡ್ರಿ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಇವೆಲ್ಲ ಇದ್ರೊಳಗೆ ಬೋಟ್ದಾಗ ಹೋಗಿ ತಿರುಗಾಡ್ದು ಅಂದ್ರೆ ಅವೆಲ್ಲ ಥರ ಅವೇನು ಘಾಟ್ಗಳವಲ್ಲ ರೀ. ಎಲ್ಲ ಇದು ಮೀರಾ ಘಾಟ, ಅಸ್ಸಿ ಘಾಟ, ಚೌರಾಸಿ ಘಾಟ ಅಂತಾರೆ ಇಲ್ಲಿ. ಒಂದು 5-6 ಘಾಟ್ ಅವ ರೀ. ಇಲ್ಲಿ ನೋಡ್ಬೋದು. ಇಲ್ಲಿ ಹಣ ಸುಳ್ಳೋಗತ್ತಾರೆ ರೀ. ಇದು ಅಲ್ಲೇ ಒಂದೇ ಹಣ ಅದ ರೀ ಇಲ್ಲಿ ಆ್ಯಕ್ಚುಲಿ. ಮತ್ತು ಬರೀ ಮುಂದೆ ತೋರಿಸ್ತೀನಿ ರೀ. ನಮ್ಮ ಪ್ರಯಾಣ ಇವಾಗ ಬೋಟ್ದಾಗ ಸ್ಟಾರ್ಟ್ ಆಗತ್ತದ ನೋಡಿರಿ. ಯಾಕಪ್ಪ ಅಂದ್ರೆ ಬೋಟ್ದಾಗ ಒಬ್ಬರಿಗೆ 100 ರೂಪಾಯಿ ತೊಗೊತಾರೆ ರೀ. ಇದ್ರೊಳಗೆ ಒಂದು 15-20 ಮಂದಿ ಕುಂದಿರ್ಸ್ಕೊಂಡು ಕೇಸಂದ್ರೆ ಒಯ್ತಾರೆ ರೀ. ಯಾಕಂದ್ರೆ ಒಬ್ಬೊಬ್ರಿಗೆ ಹೋಗ್ಬೇಕಂದ್ರೆ 1,000 ರೂಪಾಯಿ 2,000 ರೂಪಾಯಿ ಬೇಡ್ತಾರೆ ರೀ. ಅಷ್ಟೆಲ್ಲ ನಮಗೆ ಕೊಡೋಕೆ ಆಗಲ್ಲ ರೀ. ಹಂಗಂತೇಳಿ ಕೇಸಂದ್ರೆ ನಮ್ಮ ಜರ್ನಿ. ಇವು ಗುಬ್ಬಿಗಳು ನೋಡ್ರಿ. ಇವು ಗುಬ್ಬಿಗಳಿಗೆ ಕೆಲವೊಬ್ರು ಇದು ತೊಗೊಂಬಂದಾರೆ. ಅವು ಶೇವಾದ ಹಾಕೋಗತ್ತಾರೆ ರೀ. ಅವು ಇಷ್ಟು ನಮ್ಮ ತಲೆ ಮ್ಯಾಗೆ ಹಾರಾಡೋಗತ್ತಾರೆ ರೀ. ಅಪ್ಪ ಫುಲ್ ಮಜಾ ಬಂತು ರೀ. ಮಜಾ ಅಂತ ಬಂತು ರೀ. ಒಳಗೆ ಬಂದು ಎಲ್ಲರೂ ಇದ್ದಾರೆ ರೀ. ಸಣ್ಣವರು, ಹೆಣ್ಮಕ್ಳು, ಗಣಸು ಮಕ್ಕಳು, ಸ್ವಲ್ಪ ವಯಸ್ಸಾದವರು, 1-2 ಚಿಕ್ಕದು ಹುಡುಗರು ಇದ್ದಾರೆ ರೀ. ಇವೆಲ್ಲ ನೋಡಿ ಕೇಸಂದ್ರೆ ಫುಲ್ಲ ಮಜಾ ಹೊಂಟೈತೆ ರೀ. ಮತ್ತು ನಮಗೆಲ್ಲ ಹೆಲ್ಪ್ ಮಾಡಿದ ಅಣ್ಣಗಳಿಗೆ ಎಲ್ರಿಗೂ ನಮಸ್ಕಾರ ರೀ. ತುಂಬ ಹೃದಯದ ಧನ್ಯವಾದಗಳು ರೀ. ಯಾಕಂದ್ರೆ ನಿಮ್ಮದಿಂದ ನಂದು ಕಾಶಿ ವಿಶ್ವನಾಥ ಆಯ್ತು ರೀ. ನೀವು ನನಗೆ ಹೆಲ್ಪ್ ಮಾಡಿದಿಲ್ಲ ಅಂದ್ರೆ ಆಗ್ತಿಲ್ಲ ರೀ. ಯಾರೇನು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಬ್ರು ಕೆಟ್ಟ ಕಮೆಂಟ್ ಹಾಕೋಗತ್ತಾರೆ ರೀ. ಅವ್ರಿಗೂ ನಂದು ಒಂದು ದೊಡ್ಡ ನಮಸ್ಕಾರ ರೀ. ನೋಡಿರಿ ನಮ್ದು ಏನು ಪರಿಸ್ಥಿತಿ ಅದ ಅದೇ ಹೇಳಿದವ್ರಿ. ಮತ್ತು ಸ್ನೇಹಿತರೆ ಇದೇನು ನೋಡಿತ್ತಿರಲ್ಲ ಇದು ಈ ಘಾಟ. ಇಲ್ಲೆಲ್ಲ ಬರೀ ಹೆಣನ ಸುಡ್ತಾರೆ ರೀ. ಇದು ಇಲ್ಲಿ ನೋಡಿರಿ. ಇಲ್ಲಿ ನಿಮ್ಗೆ ಗೊತ್ತಾಗ್ತದ. ಡೈಲಿ 100 ಹೆಣ ಸುಡ್ತಾರಂತ್ರಿ. 24 ಗಂಟೆ ಒಟ್ಟ ಉರಿ ಅಂತ ಆರಲ್ಲಂತ್ರಿ. 24 ಗಂಟೆ ಉರಿ ಅಂತ ಆರಲ್ಲಂತ ಅನ್ನತ್ತ. ಇಲ್ಲಿ ನೋಡಿರಿ, ಇಲ್ಲೇ ಒಂದು ಹೆಣ ಅದ ನೋಡಿರಿ. ಆ್ಯಕ್ಚುಲಿ ಡೆಡ್ ಬಾಡಿ ಅನ್ಬೇಕು. ನಮ್ಮ ಸೈಡೆಲ್ಲ ಇದು ಅಂತೇಳಿ ಡೆಡ್ ಬಾಡಿ ಬಿದ್ದ ನೋಡಿರಿ. ಇಲ್ಲೊಂದು ತರ್ತಾರೆ ರೀ. ಹಂಗೆ ಯಾರು ಇರಲ್ಲಲ್ರಿ. ಅಂತಿಮ ಸಂಸ್ಕಾರ ಹಂಗೆ ಮಾಡ್ತಾರೆ ರೀ. ಹಂಗೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಒಂದು ಇದಾವೆ. ಕಟ್ಟಿಗೆ ಬಿದ್ದಾವ, ಎಷ್ಟೊಂದು ಇದು ಬಿದ್ದಾವ. ಸುಮ್ಮ ತರ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ ರೀ. ಇದು ಭೀ ನೋಡ್ದವ್ರಿ. ಅಲ್ಲಿ ಹತ್ತಿರ ಹೋಗ್ಬೇಕಂದ್ರೆ ಹೋಗೋಕೆ ಆಗಲಿಲ್ಲ. ಯಾಕಂದ್ರೆ ಬೋಟ್ದಾಗ ಇದ್ದಿಲ್ಲ ರೀ. ಮತ್ತು ಇದು ನೋಡಿರಿ ಬ್ಯಾಕ್ ಸೈಡ್, ಗುಡಿದು ಬ್ಯಾಕ್ ಸೈಡ್ ಫೋಟೋ ಮಸ್ತ್ ಕಾಣ್ತಾರೆ ರೀ. ವ್ಯೂಸ ಇಲ್ಲೆಲ್ಲ ಹೊರಗೆ ಇದೇನು ನೋಡಿರಿ ಎಷ್ಟು ಮಸ್ತ್ ಕಾಣಿಸ್ತವೆ. ಮತ್ತು ಜನ ಅಂತೂ ತುಂಬ ಬಕ್ಕುಳಾರ ರೀ. ಯಾಕೆ ಟೂರಿಸ್ಟ್ ಪ್ಲೇಸ್ ಕಾಶಿ ವಿಶ್ವನಾಥ ಅಂದ್ರೆ ಸುಮ್ಮಲ್ಲ ರೀ. ನಾ ಅರ್ಧ ಹಾದಿಗೆ ಹೋಗಿ ತಿರುಗಿ ಬಂದೇನಿ ರೀ. ಕಾಶಿ ವಿಶ್ವನಾಥ್ ಅವರು ನಮಗೆ ಕರೆಸ್ಕೊಂಡಾರ ರೀ. 50 ಕಿಲೋಮೀಟ್ರ್ ಹೋಗಿದ್ದು. ಯಾಕೆ ಹೋಗ್ತಪ್ಪ ಅಂತ ಕರೆಸ್ಕೊಂಡ್ರಿ. ಭಾರಿ ಫುಲ್ ಪವರ್ಫುಲ್ ರೀ ಕಾಶಿನಾಥ ಗುರುಗಳು. ಯಾಕಪ್ಪ ಅಂದ್ರೆ ನಾನು ಅಷ್ಟು ಅರ್ಧ ಹಾದಿಗೆ ಹೋಗಿ ಬಂದಿನಲ್ರಿ. ನನಗೆ ಭಾರಿ ಹೆಮ್ಮೆ ಅನ್ಸದ್ರಿ. ಮತ್ತು ಇದು ರೀ ನೋಡಿರಿ, ಎಲ್ಲರದಾಗ ಜನಸಂಖ್ಯೆ ನೋಡಿರಿ ಎಷ್ಟು ಅದ. ಜನಸಂಖ್ಯೆ ಭಾಳ ಅದ ರೀ. ಇವೆಲ್ಲ ಹಡಗದಾಗ ಹೋಗಿ ಕೇಸಂದ್ರೆ ಅಂದ್ರೆ ಪೊಲೀಸ್ನೂ ಭಾರಿ ಯಾರ ರೀ ಇಲ್ಲಿ. ಒಂದು ಸ್ವಲ್ಪನೂ ಕೂಗುಲ್ ಎಳೆಯಷ್ಟು ಮಂದಿಗೆ ತೊಂದರೆ ಆಗಬಾರ್ದತ್ತ ಆ ಥರ ನೋಡ್ಕೊತಾರೆ ರೀ. ಪ್ರತಿಯೊಬ್ಬರ ಕೈಯಾಗ AK-47 ಗನ್ಗಳು ಇರ್ತಾವೆ ರೀ. ಮತ್ತು ಸ್ನೇಹಿತರೆ ಇವಾಗ ನಾಳೆ ಮತ್ತು ಇವತ್ತು ಸೋಮವಾರ ಆಯ್ತು ರೀ. ನಾಳೆ ನಮ್ಮ ಪ್ರಯಾಣ ಅಯೋಧ್ಯೆ ರಾಮ ಮಂದಿರ ಕಡೆ ಹೋಗ್ತೀವಿ ರೀ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ
ತುಂಬ ಹೃದಯದ ಧನ್ಯವಾದಗಳು ರೀ. ಕಡೆಗೂ ನಮ್ಮದು ಬೋಟ ಬಂದು ತಲುಪ್ತೀರಿ ಕಡೆಗೆ. ಮತ್ತು ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಜನತೆಗೂ ಫುಲ್ ಸಪೋರ್ಟ್ ಮಾಡೋಗತ್ತೀರಿ. ನಿಮ್ಮ ಸಪೋರ್ಟ್ ಹಿಂಗೆ ಹೇಳ್ರಿ. ನಾವು ನಿಮ್ಗೆ ಯಾವಾಗಲೂ ಚಿರಋಣಿ ಆಗಿರ್ತೀರಿ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗದಾಗ. ಅಯೋಧ್ಯೆದೂ ಫುಲ್ ವಿಡಿಯೋ ಹಾಕಿರ್ತೀನಿ ರೀ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ ರೀ.